ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಜೋಳ ಖರೀದಿಯಲ್ಲಿನ ವ್ಯತ್ಯಾಸವನ್ನು ವಿರೋಧಿಸಿ ರೈತ ಮುಖಂಡರು ಹಾಗೂ ನೂರಾರು ರೈತರಿಂದ ಪ್ರತಿಭಟನೆ ಮಾಡಲಾಗಿದೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಬಿಎಂ ನಾಗರಾಜ್ ರವರು ಮಾತನಾಡಿ, ಸರ್ಕಾರದ ಆದೇಶದಂತೆ ಈಗ 10 ಕ್ವಿಂಟಾಲ್ನಂತೆ ಖರೀದಿ ಮಾಡಲಾಗ್ತಾ ಇದೆ. ರೈತರು ತೊಂದರೆಗೆ ತೆಗೆದುಕೊಳ್ಳದೆ ನಿಮ್ಮ ಜೋಳವನ್ನ ಬೆಂಬಲ ಬೆಲೆಯಲ್ಲಿ ಮಾರಾಟ ಮಾಡಬೇಕು. ಈ ಹಿಂದೆ ನಡೆದ ಅವ್ಯವಹಾರಗಳನ್ನು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅದನ್ನ ಸರಿಪಡಿಸುವ ವ್ಯವಸ್ಥೆಯ ಜವಾಬ್ದಾರಿ ನಮ್ಮದಾಗಿರುತ್ತೆ ಎಂದಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ರೈತರು, ನಾವು ಈಗಾಗಲೇ ನಮಗೆ ಲಾಗಿನ್ನಲ್ಲಿ 20 ಕ್ವಿಂಟಾಲ್ನಂತೆ ಆದೇಶವಿರುತ್ತೆ. ಆದ ಕಾರಣ ಜೋಳವನ್ನ ಕಳೆದ ಹಲವು ದಿನಗಳಿಂದ ಲಾರಿ, ಟೆಂಪೋ, ಟ್ರಾಕ್ಟರ್ ಮೂಲಕ ತಂದು ನಿಲ್ಲಿಸಿದ್ದೀವಿ. ಕಳೆದ 14ನೇ ತಾರೀಕಿನಿಂದ ಬರೀ 10 ಕ್ವಿಂಟಾಲ್ ಮಾತ್ರ ಖರೀದಿಸುವುದಾಗಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನುಳಿದ ಜೋಳವನ್ನ ಏನ್ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರು ಮಾತನಾಡಿ, ಇಲ್ಲಿಗೆ ರೈತರು ಮಳೆಯಿಂದಾಗಿ ತೊಂದರೆಗೊಳಗಾಗಿದ್ದಾರೆ. ಕೆಲವರಿಗೆ 20 ಕ್ವಿಂಟಾಲ್ನಂತೆ ಖರೀದಿಸಿ ಏಕಾಏಕಿ 10 ಕ್ವಿಂಟಾಲ್ ಖರೀದಿಸಿದ್ರೆ ನಷ್ಟವಾಗುತ್ತೆ ಎಂದಿದ್ದಾರೆ. ಸ್ಪಷ್ಟೀಕರಿಸಿದ ಶಾಸಕರು, ಈ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಮನವಿ ಮಾಡಲಾಗುತ್ತೆ, ಅಲ್ಲದೆ ಇಂತಹ ವ್ಯತ್ಯಾಸ ಮುಂದಾಗದಂತೆ ತಡೆಯಲಾಗುತ್ತೆ ಎಂದಿದ್ದಾರೆ. ನೋಡಿ, ನೀವು ಆಲೋಚನೆ ಮಾಡ್ರಿ. ಇವತ್ತು ಮಾನ್ಯ ಶಾಸಕರು ಮಾತಾಡಿದ್ರೆ ನಾವು ಕೊಡ್ತು ಅಂದ್ರೆ ಏನ್ ತಂದಿಲ್ಲ ಅಂತ ಹೇಳಿ ಇವತ್ತು ಅಷ್ಟೇಕಿಂತ ತಗೋಬೇಕು ಹೇಳ್ತಾ ಇದ್ದಾರೆ. ಆದ್ರೆ ಸ್ಪಷ್ಟವಾಗಿ ಮಾನ್ಯ ಶಾಸಕರು ಹೇಳಿಲ್ಲ, ಅವ್ರು ಹೇಳ್ತಾ ಇರೋ ಬೇರೆ. ನಾವು ಏನು ಸ್ಪಷ್ಟವಾಗಿ ಕೇಳ್ತಾ ಇದ್ದೀವಿ ಅದನ್ನ ಆನ್ಲೈನ್ ಬಂದಿದ್ದೀವಿ, ಅದ್ರ ಪ್ರಕಾರ ತಗೊಂಡ್ರೆ ಸುಳ್ಳು ಹೇಳ್ತಾರೆ. ದಯವಿಟ್ಟು ಕಣ್ಣಿಗೆ ಸುಳ್ಳು ಹೇಳ್ತಾರೆ. ಯಾಕಂದ್ರೆ 246 ಜನ ಯಾರು ಬಂದಿದ್ದೀವಿ ಮಾತಾಡಿದ್ವಿ. ಸ್ವಲ್ಪ ಅಸ್ತವ್ಯಸ್ತಗಳು ಆಗ್ಯಾವೆ. ಮುಂದಿನ ಸಲ ಈಗ ಏನಾರ ಹೋದ ಸಲ ಒಂದೇ ಮಾಡಿದ್ವಿ, ಅದು ಮನಗಂಡ ಈ ಸಲ 3ರಿಂದ ಮತ್ತೆ 7 ಮಾಡಿದ್ವಿ ಕೇಂದ್ರಗಳನ್ನ. ಈಗ ಮುಂದಿನ ದಿನಗಳಲ್ಲಿ ಈಗೇನೋ ಕಳ್ಳೆವಾರಗಳು ಏನ್ ಮಾಡ್ಯಾರಲ್ಲ ಅವಕ್ಕೆಲ್ಲ ಯಜಮಾನ ಆಗ್ತೈತಿ, ಏನೇನು ವ್ಯವಸ್ಥೆ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ. ಈಗ ಆಗಿದ್ದನ್ನ ಸರಿಪಡಿಸ್ಕೊಂತೀವಿ. ಮುಂದಿನ ದಿನಗಳಲ್ಲಿ ಇಂಥ ತಪ್ಪುಗಳು ಆಗಲಿಲ್ಲಂಗೆ ಅಧಿಕಾರಿಗಳಿಗಾಗಿರ್ಬೋದು, ಇನ್ನು ಏನೇನು ಅವ್ಯವಸ್ಥೆಗಳಾಗಿದ್ದಾವೆ ಅವನ್ನೆಲ್ಲ ಕಡಿವಾಣ ಹಾಕಿ ಮುಂದಿನ ಸಲ ಖರೀದಿ ಮಾಡಬೇಕಾದ್ರೆ ಎಲ್ಲ ವ್ಯವಸ್ಥೆಗಳು ಮಾಡಿಕೊಂಡು ರೈತರು ತೊಂದರೆ ಆಗಲಿಲ್ಲಂಗೆ ಮಾಡೋಕ್ಕೆ ವ್ಯವಸ್ಥೆ ಆಗ್ತದೆ ಅಂತ ನಾನು ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಈಗ ಸರ್ಕಾರದ ಆದೇಶ ಪ್ರಕಾರ 10 ಕ್ವಿಂಟಲ್ ನಾವು ತಗೊಳ್ತಾ ಇದೀವಿ. ದಯವಿಟ್ಟು ರೈತರು ತೊಂದರೆ ತಗೋಬೇಡ್ರಿ, ಯಾಕಂದ್ರೆ ಮಳೆ ಮಾಡೈತೆ ಇದೆಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ನಾನು ರೈತರಿಗೆ ನಾನು ಮನವಿ ಮಾಡೋದು, ಸ್ವಲ್ಪ ಲೆಕ್ಕ ಬುಕ್ ಹಾಕಿ ನೀವು ಕೂಡ ಮಾಡೋದು. ಯಾಕಂದ್ರೆ 10 ದಿವಸ 15 ದಿವಸ ಬಂದು ಟ್ಯಾಕ್ಟ್ರಿಗಳು ಸಾಮಾನ್ಯ ಬಾಡಿ ಯಾಕಾಯ್ತು, ಇಷ್ಟೆಲ್ಲ ಯಾಕಾಯ್ತು ಗೊಂದಲ ವಿರುದ್ಧದಲ್ಲಿ ಪುನಃ ಜಿಲ್ಲೆ ಮಾಡಿದಂತ ಬೆಳೆ ರೈತರಿಗೆ ಜಾಸ್ತಿ ಯಾಕೆ ಬೆಳೆದಾರ ಅಂತಂದ್ರೆ ಅಧಿಕಾರಿಗಳು ಮತ್ತು ಕೆಲವರು ಎಲ್ಲರೂ ಶಾಮೀಲಾಗಿದ್ದಾಗ ರೆಕಾರ್ಡ್ಗಳಿಗೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದಕ್ಕೆ ಇದಕ್ಕೆ ತೊಂದರೆ ಆಗಬೇಕು. ಈಗ ಇರೋದೆಲ್ಲ ಕೆಲವರು ವ್ಯವಹಾರಗಳು ಮಾಡ್ಕೊಂಡು ತಟಾದ ಹೋಗ್ತಾರೆ. ಅದನ್ನ ನಾವೀಗ ಸರಿಪಡಿಸ್ಬೇಕಾಗತ್ತೆ. ಈಗ ಸರ್ಕಾರದ ಜವಾಬ್ದಾರಿ. ನಾವು ಆ ಜವಾಬ್ದಾರಿಯಿಂದ ನಿಜವಾದ ರೈತರು ಬಹಳಷ್ಟು ಅನ್ಯಾಯ ಆಗೈತೆ. ಅದನ್ನ ಅನ್ಯಾಯ ಆಗ್ತಾರದ ಉದ್ದೇಶದಿಂದ ಈಗ ಮತ್ತೆ ಹೊಸದಾಗಿ ಏನೋ 10 ಕ್ವಿಂಟಲ್ ಏನು ತಗೊಳಕ್ಕೆ ವ್ಯವಸ್ಥೆ ಮಾಡಿದ್ವಿ. ಈಗ ಸತ್ಯ ಆದೇಶ ಅದು ಮತ್ತೆ ನಾವು ಮನವಿ ಮಾಡ್ತಾ ಇದೀವಿ. ಮತ್ತೆ ಏನಾದ್ರೂ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟು, ಈಗ ಬರೀ ನಮ್ದೊಂದೇ ಅಲ್ಲ, ನಮ್ಮ ಇತಿಮಿತಿನಲ್ಲಿ ನಾವು 10 ಕ್ವಿಂಟಲ್ ತಗೊಂತೀವಿ. ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೆ ಅವ್ರು ಮತ್ತೆ ಖರೀದಿ ಮಾಡಿ ಮತ್ತೆ ನಮ್ಮ ಕಡೆ ಖರೀದಿ ಮಾಡಬೇಕು. ವಾಪಸ್ ಖರೀದಿ ಮಾಡಿ ನಾವು ಮತ್ತೆ ಔಷಧ ಖರೀದಿ ಮಾಡಿ ಅನ್ನಭಾಗ್ಯಕ್ಕೆ ನಾವು ಮತ್ತೆ ವಾಪಸ್ ಕೊಡ್ತೀವಿ. ಇದು ಒಂದು ಪದ್ಧತಿ ಇರ್ತದೆ. ಕೇಂದ್ರದವರು ದುಡ್ಡು ಕೊಡ್ಬೇಕಲ್ಲ, ಅವರು ಇಷ್ಟೇ ತಗೋರಿ ಅಂತ ನಮ್ಗೆ ಸ್ವಲ್ಪ ಕಾಂಟ್ಯಾಕ್ಟ್ ಕೊಟ್ಟಿರ್ತಾರೆ. ನಾವು ಈಗಿಲ್ಲ ಮತ್ತೆ ಮನವಿ ಮಾಡ್ತಾ ಇದ್ವಿ. ಮನವಿ ಮಾಡಿ ಇಲ್ಲ 10 ಕ್ವಿಂಟಲ್ ಎಷ್ಟು ತಗೊಳಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತಂದೇಳಿ ನಮ್ಗೆ ಮಾಡ್ತಾ ಇದ್ದೀವಿ. ಇದೇ ವೇಳೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕಿ ಶಕೀಲಾ ಪ್ರಭಾರಿ, ತಹಸೀಲ್ದಾರ್ ನರಸಪ್ಪ, ಹಸಿರು ಸೇನೆ ಅಧ್ಯಕ್ಷ ಮಾಧವರೆಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಜೆ ಸಿದ್ದರಾಮಗೌಡ, ಟಿ ಧರಪ್ಪ ನಾಯಕ ಇನ್ನಿತರ ರೈತ ಮುಖಂಡರು ಉಪಸ್ಥಿತರಿದ್ದರು. ಹೊನ್ನರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.